ಇದೇ ಮತ್ತಿಕೆರೆ ಬಸ್ ಸ್ಟಾಪ್ ಹತ್ರ ವೆಲ್ನೆಸ್ ಫಾರ್ ಎವರ್ 24x7 ಅಂತ ಬೋರ್ಡ್ ಹಾಕಿದ್ದಾರೆ. ಆದ್ರೆ ಮಾಡೋದೆಲ್ಲ ಕರ್ಮಕಾಂಡ. ಅರ್ಧ ರಾತ್ರಿಯಲ್ಲಿ ಸ್ಥಳೀಯ ವ್ಯಕ್ತಿಯೋರ್ವರ 15 ವರ್ಷದ ಮಗುವಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡು ತಕ್ಷಣ ಹಾಸ್ಪಿಟಲ್ಗೆ ದಾಖಲು ಮಾಡಿದ್ರು. ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಆಗ ಡಾಕ್ಟರ್ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಎಮರ್ಜೆನ್ಸಿಯಾಗಿ ಈ ಮೆಡಿಸಿನ್ ನ ತಗೊಂಡ್ ಬರ್ಬೇಕು ಅಂತ. ಆ ವ್ಯಕ್ತಿ ತಕ್ಷಣ ಆ ಪ್ರಿಸ್ಕ್ರಿಪ್ಷನ್ ತಗೊಂಡು ಮೆಡಿಕಲ್ ಶಾಪ್ಗೆ ಹೋಗಿ ಈ ಮೆಡಿಸಿನ್ ನ ಕೊಡಿ ಅಂತ ಕೇಳಿದ್ದಾನೆ. ಆದ್ರೆ ಮೆಡಿಸಿನ್ ನ ಕೊಡದೆ ಮೆಡಿಕಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರೋನು ಇದ್ ಯಾವ ಮೆಡಿಸಿನ್ ಗೊತ್ತಾ, ಇದನ್ನ ಕೊಡಕ್ಕಾಗಲ್ಲ ಅಂತ ಅಲ್ಲಿದ್ದವ್ರಿಗೆ ಕ್ಲಾಸ್ ತಗೊಂಡಿದ್ದಾನೆ. ಸ್ವತಃ ಡಾಕ್ಟರೇ ಬರ್ಕೊಟ್ಟಿದ್ದ ಮೆಡಿಸಿನ್ ಅನ್ನ ಕೊಡದೆ ಆಟ ಆಡಿಸ್ತಿದ್ದ ಮೆಡಿಕಲ್ ನ ಸಿಬ್ಬಂದಿ. ತನ್ನ 15 ವರ್ಷದ ಮಗು ಹಾಸ್ಪಿಟಲ್ ಅಲ್ಲಿ ಆರೋಗ್ಯದ ಸಮಸ್ಯೆಯಿಂದ ಅರ್ಧ ರಾತ್ರಿಯಲ್ಲಿ ನರಳಾಡ್ತಿದ್ರೆ ಈ ಮೆಡಿಕಲ್ ಶಾಪ್ ನ ವ್ಯಕ್ತಿ ಪ್ರಿಸ್ಕ್ರಿಪ್ಷನ್ ಇದ್ರೂ ಕೂಡ ಈ ಮೆಡಿಸಿನ್ ನಾನು ಕೊಡಲ್ಲ, ಈ ಮೆಡಿಸಿನ್ ಯಾವ್ದು ಗೊತ್ತಾ ಅಂತ ಕ್ಲಾಸ್ ತಗೋತಾ ಇದ್ದಾನೆ. ಮೆಡಿಕಲ್ ಶಾಪ್ ವ್ಯಕ್ತಿಯ ಬೇಜವಾಬ್ದಾರಿತನವನ್ನ ಸಹಿಸಿದ ಸ್ಥಳೀಯ ವ್ಯಕ್ತಿಯು ಚದುರಂಗ ವಾಹಿನಿಯ ಮುಖ್ಯಸ್ಥರಾದ ಕಾರ್ತಿಕ್ ನಾಯ್ಡು ಅವರಿಗೆ ಕಾಲ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಒಂದು ಮಗುವಿನ ಪ್ರಾಣ ಹಾಗೂ ತಂದೆ ತಾಯಿಯ ಭಾವನೆಗಳ ಜೊತೆ ಆಟವಾಡಿದ್ದ ವೆಲ್ನೆಸ್ ಫಾರ್ ಎವರ್ 24x7 ಮೆಡಿಕಲ್ ನ ಸಿಬ್ಬಂದಿ. ಇಂತಹ ಮೆಡಿಕಲ್ ಮತ್ತಿಕೆರೆಗೆ ಅವಶ್ಯಕತೆ ಇದೆಯಾ? ಸ್ಥಳಕ್ಕೆ ಆಗಮಿಸಿದ ವಾಹಿನಿಯ ಮುಖ್ಯಸ್ಥರು ಮೆಡಿಕಲ್ ಸಿಬ್ಬಂದಿಗೆ ಮೆಡಿಸಿನ್ ಕೊಡುವಂತೆ ಹೇಳಿದ್ದಾರೆ. ಆದ್ರೆ ಮೆಡಿಕಲ್ ಸಿಬ್ಬಂದಿ ಇದ್ಯಾವ ಮೆಡಿಸಿನ್ ಗೊತ್ತಾ, ಏನಿಗೆ ಕೊಡ್ತಾರೆ ಗೊತ್ತಾ ಅಂತ ವಾಹಿನಿಯ ಮುಖ್ಯಸ್ಥರಿಗೂ ಕೂಡ ಕ್ಲಾಸ್ ತಗೊಂಡಿದ್ದಾನೆ. ಇಂಥ ಮೆಡಿಕಲ್ ಶಾಪ್ 24x7 ಅವೈಲೇಬಲ್ ಅಂತ ಬರ್ಕೊಂಡಿರೋ ಈ ಮೆಡಿಕಲ್ ಶಾಪ್ ಮತ್ತಿಕೆರೆ ಜನಕ್ಕೆ ಬೇಕಾ? ಯಾಕೆ ಅಂತ ಹೇಳ್ತೀನಿ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋನ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. NRX ಸುಮ್ನೆ ಕೊಡೋದಲ್ಲ. ಏನಾದ್ರು ಗೊತ್ತಿದೆ ನಿಮಗೆ? NRX ಅಂದ್ರೆ ಏನು? ವಿಡಿಯೋದಾರ